ಪ್ರಿಯ ವೀಕ್ಷಕರೇ, ದಾರಿದೀಪ ನ್ಯೂಸ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳಹೊರಟಿರುವ ವಿಶೇಷ ಕಠೋರ ವರದಿ. ಧರ್ಮದ ಹೆಸರಿನ ಮೌನ ನರಮೇಧ, ಬಾಂಗ್ಲಾದೇಶದಲ್ಲಿನ ಹಿಂದೂ ಅಲ್ಪಸಂಖ್ಯಾತರ ಅಸ್ತಿತ್ವದ ಪ್ರಶ್ನೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ಸಾಮಾನ್ಯ ಸುದ್ದಿಯಲ್ಲ, ಇದು ಸಂಖ್ಯೆಗಳ ವರದಿಯಲ್ಲ, ಇದು ರಾಜಕೀಯ ವಾದವಲ್ಲ, ಇದು ಒಂದು ಸಮುದಾಯ ಬದುಕಿಗಾಗಿ ಮಾಡುತ್ತಿರುವ ಮೌನ ಹೋರಾಟದ ಕಥೆ. ಇಂದು ಜಗತ್ತಿನಲ್ಲಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ನರಮೇಧಗಳ ಪಟ್ಟಿಯಲ್ಲಿ ಪಾಕಿಸ್ತಾನ, ಬಾಂಗ್ಲಾದೇಶ ಎಂಬ ಹೆಸರುಗಳು ಮರುಮರು ಕೇಳಿಬರುತ್ತಿವೆ. ಇಂದು ನಾವು ಮಾತನಾಡಲಿರುವುದು ಬಾಂಗ್ಲಾದೇಶದಲ್ಲಿನ ಹಿಂದೂ ಅಲ್ಪಸಂಖ್ಯಾತರ ಬದುಕಿನ ಸ್ಥಿತಿ ಬಗ್ಗೆ. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂ ಪ್ರಜೆಯನ್ನು ಹಾಡುಹಗಲೇ ಕಟ್ಟಿಹಾಕಿ ಜನರ ಮುಂದೆ ಹಿಂಸೆ ನೀಡಿ ಪೊಲೀಸ್ ಸಮ್ಮುಖದಲ್ಲೇ ಜೀವ ತೆಗೆದ ಘಟನೆ ಈ ಒಂದು ಘಟನೆಯಲ್ಲ, ಇದು ಒಂದು ವ್ಯವಸ್ಥೆಯ ಪ್ರತಿಬಿಂಬ. ಪ್ರಶ್ನೆ ಏನೆಂದರೆ, ಪೊಲೀಸರು ನೋಡುತ್ತಿದ್ದರೂ ಏಕೆ ನಿಲ್ಲಿಸಲಿಲ್ಲ? ಕಾನೂನ ಇದ್ದರೂ ಏಕೆ ನ್ಯಾಯ ಸಿಗಲಿಲ್ಲ? ಪ್ರಿಯ ವೀಕ್ಷಕರೇ, 1947ರಲ್ಲಿ ಪೂರ್ವ ಬಂಗಾಳದಲ್ಲಿ ಹಿಂದೂ ಜನಸಂಖ್ಯೆ ಸುಮಾರು 30% ಇತ್ತು. 1971ರ ನಂತರ ಹಿಂಸೆ, ವಲಸೆ, ಭೀತಿ, ಆಸ್ತಿಯ ಕಬಳಿಕೆ. ಇವತ್ತಿಗೆ ಹಿಂದೂಗಳು ಕೇವಲ 7-8%. ಇದು ಸಹಜ ಜನಸಂಖ್ಯಾ ಬದಲಾವಣೆಯಲ್ಲ, ಇದು ಭಯದಿಂದ ನಡೆದ ನಿರ್ಗಮನ. ಭೌತಿಕ ಸುರಕ್ಷತೆ, ಜೀವಕ್ಕೆ ಬೆಲೆಯಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂ ಆಗಿ ಬದುಕುವುದು ಎಂದರೆ ಯಾವಾಗ ಗುಂಪು ದಾಳಿಯಾಗುತ್ತೋ ಗೊತ್ತಿಲ್ಲ, ಯಾವಾಗ ಮನೆಗೆ ಬೆಂಕಿ ಬೀಳುತ್ತೋ ಗೊತ್ತಿಲ್ಲ, ಯಾವಾಗ ದೇವಸ್ಥಾನ ಧ್ವಂಸವಾಗುತ್ತೋ ಗೊತ್ತಿಲ್ಲ. ಹೆಚ್ಚು ಭಯ ಹುಟ್ಟಿಸುವ ಸಂಗತಿಯೇನೆಂದರೆ, ಬಹುತೇಕ ಪ್ರಕರಣಗಳಲ್ಲಿ ಶಿಕ್ಷೆಯಿಲ್ಲ. ಅಪರಾಧಿಗೆ ದಂಡನೆಯಿಲ್ಲದಾಗ ಅಪರಾಧವೇ ಧೈರ್ಯವಾಗುತ್ತದೆ. ಧರ್ಮ ಆಚರಣೆಗೂ ಅಪಾಯ. ಇದು ಕೇವಲ ಬದುಕಿನ ಪ್ರಶ್ನೆಯಲ್ಲ, ಇದು ನಂಬಿಕೆಯ ಪ್ರಶ್ನೆ. ದೇವಸ್ಥಾನಗಳ ಮೇಲೆ ದಾಳಿ, ಮೂರ್ತಿಗಳ ಧ್ವಂಸ, ಹಬ್ಬದ ಮೆರವಣಿಗೆಗಳಿಗೆ ತಡೆ. ಇಂದು ಅನೇಕ ಊರುಗಳಲ್ಲಿ ರಾತ್ರಿ ಪೂಜೆ ನಿಂತಿದೆ, ಸಾರ್ವಜನಿಕವಾಗಿ ಪೂಜೆ ಮಾಡುವ ಧೈರ್ಯ ಇಲ್ಲ. ಪ್ರಶ್ನೆ ಏನೆಂದರೆ, ಇದು ಧರ್ಮನಿರಪೇಕ್ಷ ರಾಷ್ಟ್ರದ ಲಕ್ಷಣವೇ? ಮಹಿಳೆಯರು ಮತ್ತು ಮಕ್ಕಳು ಮೌನ ಬಲಿಗಳು. ಹಿಂದೂ ಮಹಿಳೆಯರ ಬದುಕು ಇನ್ನೂ ಹೆಚ್ಚು ಅಪಾಯಕಾರಿ. ಲೈಂಗಿಕ ಹಿಂಸೆ ಭೀತಿ ಎಗ್ಗಿಲ್ಲದೆ ನಡೆಯುತ್ತೆ. ಬಲವಂತದ ಧರ್ಮಾಂತರ ಆರೋಪಗಳು. ಬಾಲಕಿಯರ ಶಿಕ್ಷಣಕ್ಕೆ ಅಡ್ಡಿ. ಮಕ್ಕಳು ಶಾಲೆಗೆ ಹೋಗುವಾಗ ಭಯ, ನಾವು ಇಲ್ಲಿ ಸುರಕ್ಷಿತವೇ ಎಂಬ ಪ್ರಶ್ನೆ ಹಿಂದೂಗಳದ್ದು. ಒಂದು ಪೀಳಿಗೆ ಭಯದಲ್ಲೇ ಬೆಳೆದುಕೊಳ್ಳುತ್ತಿದೆ. ಆರ್ಥಿಕ ಶೋಷಣೆ, ಕಾಣದ ಹಿಂಸೆ. ಹಿಂದೂ ವ್ಯಾಪಾರಿಗಳಿಗೆ ಬೆದರಿಕೆ ಹಾಕಲಾಗುತ್ತದೆ, ಬಲವಂತದ ದೇಣಿಗೆ ಕೊಡಲು ದಬ್ಬಾಳಿಕೆ ಹೇರಲಾಗುತ್ತದೆ, ವ್ಯಾಪಾರ ಮುಚ್ಚುವ ಒತ್ತಡ ಹೇರಲಾಗುತ್ತದೆ. ಜಮೀನನ್ನು ಹಿಂದೂಗಳಿಂದ ಕಾನೂನು ದುರುಪಯೋಗ ಮಾಡಿ ಕಬಳಿಕೆ ಮಾಡಿಕೊಳ್ಳಲಾಗುತ್ತದೆ. ಇದು ಗುಂಡು ಹೊಡೆಯುವ ಹಿಂಸೆಯಲ್ಲ, ಆದರೆ ಬದುಕನ್ನು ನಿಧಾನವಾಗಿ ಕೊಲ್ಲುವ ಹಿಂಸೆಯಾಗಿದೆ. ಮಾನಸಿಕ ಯುದ್ಧ. ನಿರಂತರ ಭಯ, ನಿರಂತರ ಆತಂಕ, ನಿರಂತರ ಅಸುರಕ್ಷಿತತೆ. ಇಲ್ಲಿ ನಮಗೆ ಭವಿಷ್ಯ ಇಲ್ಲ ಎಂಬ ಭಾವನೆ ಹಿಂದೂಗಳಾಗಿದೆ. ಪ್ರತಿ ಹಿಂದೂ ಮನೆಯೊಳಗೆ ಇದು ದೇಹದ ಮೇಲೆ ನಡೆದ ಯುದ್ಧವಲ್ಲ, ಮನಸ್ಸಿನ ಮೇಲೆ ನಡೆದ ಯುದ್ಧ. ವಲಸೆ, ಕೊನೆಯ ಆಯ್ಕೆ. ಅನೇಕ ಕುಟುಂಬಗಳು ಮೌನವಾಗಿ ಊರು ಬಿಡುತ್ತಿವೆ. ಬಾಗಿಲು ಮುಚ್ಚಿದ ಮನೆಗಳು, ಖಾಲಿ ದೇವಸ್ಥಾನಗಳು, ನಶಿಸುತ್ತಿರುವ ಸಂಸ್ಕೃತಿ. ಇದು ಗನ್ನಿಲ್ಲದ ಜನಾಂಗ ಶುದ್ಧೀಕರಣ. ಜಾಗತಿಕ ಮೌನ. ಮಾನವ ಹಕ್ಕುಗಳ ಮಾತು ಎಲ್ಲಿದೆ? ಅಂತಾರಾಷ್ಟ್ರೀಯ ವೇದಿಕೆಗಳು ಎಲ್ಲಿವೆ? ಒಂದು ಪ್ರಶ್ನೆ ಸ್ಪಷ್ಟ: ಮಾನವ ಹಕ್ಕುಗಳು ಎಲ್ಲರಿಗಲ್ಲವೇ ಅಥವಾ ಬಲಿಷ್ಠರಿಗೆ ಮಾತ್ರವೇ? ಅಂತಿಮ ಎಚ್ಚರಿಕೆ. ಪ್ರಿಯ ವೀಕ್ಷಕರೇ, ಇದು ಹಿಂದೂಗಳ ಸಮಸ್ಯೆ ಮಾತ್ರವಲ್ಲ, ಇದು ಮಾನವೀಯತೆಯ ಸಮಸ್ಯೆ, ಇದು ಮೌನದ ಸಮಸ್ಯೆ. ಇಂದು ಅವರು, ನಾಳೆ ಯಾರೋ. ಮೌನವೇ ಅತಿದೊಡ್ಡ ಅಪರಾಧ. ಹಿಂದೂಗಳು ಈ ರೀತಿ ಮೌನವಾಗಿರುವಾಗ ಅನೇಕ ರಾಜಕಾರಣಿಗಳು ಮುಸ್ಲಿಮರಿಗೆ ಹಿಟ್ಟಿದವರ ಹಾಗೆ ನಡೆದುಕೊಳ್ಳುತ್ತಿದ್ದಾರೆ. ಹಿಂದೂಗಳು ಬಹುಸಂಖ್ಯಾತರಾದರೂ ಇಲ್ಲಿ ಮುಸ್ಲಿಮರಿಗೆ ಯಾವುದೇ ತೊಂದರೆಯಿಲ್ಲ. ಆದರೂ ಈ ಬಸವ ಸಂಸ್ಕೃತಿ ಸೊಗಲಾಡಿ ಶರಣರು, ಅದರಲ್ಲಿ ಒಬ್ಬ ಅವಿವೇಕಿ ನಿಜಗುಣ ಅನ್ನೋ ಸ್ವಾಮಿವೇಷದ ನಗರ ನಕ್ಸಲೆ ಹೇಳುತ್ತಾನೆ, ಮುಸ್ಲಿಮರು ಶಾಂತಿದೂತರು. ಇನ್ನೂ ಮುಂದೆ ಹೋಗಿ ಈ ನಾಲಾಯಕ ಹೇಳುತ್ತಾನೆ, ತುಪ್ಪ ತಿಂದವರಿಂದ ದೇಶ ಹಾಳಾಗುತ್ತದೆ, ಮೌಸ ತಿಂದವರಿಂದ ಎಲ್ಲ ಅಂತ ಹೇಳುವ ನೀಚರನ್ನು ಈ ದೇಶ ಸಾಕುತ್ತಿದೆ. ಇಂಥ ಮಾನಬಿಟ್ಟವರಿಗೆ ಇನ್ನಾದರೂ ಈ ಸಮಾಜ ಪಾಠ ಕಲಿಸಬೇಕಿದೆ.
ನ್ಯಾಯ ಸಿಗದಾಗ ಇತಿಹಾಸ ಕಠೋರವಾಗುತ್ತದೆ. ನಾವು ಕೇಳುತ್ತೇವೆ, ನಾವು ಪ್ರಶ್ನಿಸುತ್ತೇವೆ, ನಾವು ಮೌನವಾಗಿರೋದಿಲ್ಲ. ಇದು ದಾರಿದೀಪ, ಸತ್ಯದ ಪರವಾಗಿ, ಮೌನದ ವಿರುದ್ಧ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರನಿಗೆ ಶೇರ್ ಮಾಡಿ. ಧನ್ಯವಾದಗಳು.